ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಇವತ್ತಿನ ಈ ನಮ್ಮ ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮಕ್ಕಾಗಿ ನಮ್ಮ ಜೊತೆಗಿದ್ದಾರೆ ಒಬ್ಬ ಸಂಗೀತ ಕಲಾವಿದರು, ಆಕಾಶವಾಣಿಯ ಎ ಗ್ರೇಡ್ ಸಂಗೀತ ಕಲಾವಿದರು. ಸಾಮಾನ್ಯವಾಗಿ ಸಂಗೀತ ಕಲಾವಿದರು ಅಂದರೆ ಬಹಳಷ್ಟು ಸಲ ಅವರು ಕಾರಲ್ಲೂ ಅಥವಾ ಆಟೋಗಳಲ್ಲಿ ಓಡಾಡಬೇಕಾಗತ್ತೆ ಕಾರ್ಯಕ್ರಮ ಕೊಡಲಿಕ್ಕೆ, ಅಥವಾ ಎಲ್ಲೋ ಒಂದು ಕಡೆ ಹೋಗ್ಬೇಕು ಬರಬೇಕಂದ್ರೆ ಅವರಿಗೆ ರೂಢಿಯಾಗಿರ್ತದೆ. ಆದರೆ ನಮ್ಮ ಮಾನಸ ನಯನ ಅವರಿಗೆ ಆರಾಮಾಗಿ ಯಾವತ್ತೂ ಸೈಕಲಲ್ಲೇ ಓಡಾಡುವಂತಹ ಒಂದು ಹವ್ಯಾಸ, ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ತಮ್ಮ ಹವ್ಯಾಸವನ್ನು ರೂಢಿಸಿಕೊಂಡಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಜಂಪಣ್ಣ. ನೋಡಿ, ಈ ಸೈಕಲ್ ಸವಾರಿ ಮಾತಿನ ಲಹರಿಗಾಗಿ ನಾವು ಒಂದು ಸೆಟ್ ಆಫ್ ಪೀಪಲ್, ಏನೋ ಒಂಥರ ಕೆಲವೊಬ್ಬರು ತಮ್ಮ ಕೆಲಸಕ್ಕೆ ಹೋಗೋ ಟೈಮಲ್ಲಿ ಬಳಸೋರ್ನಾಗಲಿ ಅಥವಾ ಹವ್ಯಾಸವನ್ನು ಇಟ್ಕೊಂಡವ್ರನ್ನಾಗಲಿ ಮಾತಾಡಿಸ್ತೀವಿ. ಆದರೆ ನಿಮಗೆ ನಿಮ್ಮ ಮೂಲ ಹವ್ಯಾಸ ಅಂತ ಅನ್ನೋದು ಸಂಗೀತ, ಜೊತೆಗೆ ಸೈಕಲನ್ನು ಕೂಡ ಅದನ್ನು ಹವ್ಯಾಸವನ್ನಾಗಿ ಮಾಡ್ಕೊಂಡಿದ್ದೀರಾ ಹೇಗೆ? ನಾನು ಓದಿದ್ದ IIT ಮಡ್ರಾಸ್ನಲ್ಲಿ. IIT ಮಡ್ರಾಸಿಗೆ ನಾನು ಹೋಗಕ್ ಮುಂಚೆ ನನ್ನ ಹತ್ರ ಒಂದು ದ್ವಿಚಕ್ರ ವಾಹನ ಇತ್ತು. ಅಲ್ಲಿ ಹೋದ್ಮೇಲೆ ಅಲ್ಲಿ ನಾವು ದ್ವಿಚಕ್ರ ವಾಹನವನ್ನಾಗ್ಲಿ ಅಥವಾ ಕಾರನ್ನಾಗ್ಲಿ ಉಪಯೋಗಿಸುವಂತಿರ್ಲಿಲ್ಲ. ಬಹಳ ದೊಡ್ಡ ಕ್ಯಾಂಪಸ್ ಒಳಗೆ ಸೈಕಲ್ ಅನ್ನೇ ಬಳಸಬೇಕಾಯಿತು. ನಮ್ಮ ಇಡೀ ಜೀವನ ಶೈಲಿಯನ್ನೇ ಸ್ವಲ್ಪ ಸರಳೀಕರಿಸ್ಬಿಡ್ಬೋದಾ? ಸೈಕಲ್ ಸವಾರಿ ಅನ್ನೋದು, ಸೈಕಲ್ ಓಡಿಸೋದು ಅಂತ ಅನ್ನೋದು ಅದು ಬರೀ ಖುಷಿಗಾಗಿ ಅಷ್ಟೇ ಅಲ್ಲ, ಅದನ್ನೇ ಅಂದ್ರೆ ನಮ್ಮ ಜೀವನವನ್ನೇ ಅದು ಪ್ರತಿನಿಧಿಸಬಾರ್ದು. ಒಂದು ನಾವು ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ, ಆ ಜೀವನ ಶೈಲಿಯನ್ನೇ ನಾನು IIT ಮಡ್ರಾಸಿಂದ ಪ್ರಾರಂಭ ಮಾಡಿದೆ. ಆಮೇಲೆ ಅದೇನು ವಿಶೇಷ ಅಂತ ಏನು ಅನ್ನಿಸ್ಲಿಲ್ಲ. ಅಂದ್ರೆ ನೋಡೋರಿಗೆ ಸುತ್ತಮುತ್ತಲವ್ರಿಗೆ ಅದೇನೋ ವಿಶೇಷ ಅಂತ ಅನ್ನಿಸ್ಬೋದು. ಮುಂಚೆ ತುಂಬಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಬಸ್ಗಳಲ್ಲಿ ಓಡಾಡ್ತಿದ್ದೆ. ಬಸ್ಸು ಈಗಲೂ ಹೆಚ್ಚಿನ ದೂರಕ್ಕೆ ಬಸ್ಸು ಟ್ರೈನಲ್ಲೇ ಓಡಾಡೋದು. ಆದ್ರೆ ಸಣ್ಣ ಪುಟ್ಟ ಅಗತ್ಯಗಳಿಗೆ ದುರದೃಷ್ಟವಶಾತ್ ಮೈಸೂರಿನಲ್ಲಿ ಹೇಳಲೇಬೇಕು, ಸಾರ್ವಜನಿಕ ಸಾರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಬೆಂಗಳೂರಿನಲ್ಲಿದ್ರೆ ನಾವು ಎಲ್ಲಾ ಕಡೆ ಬಸ್ ನಲ್ಲೇ ಓಡಾಡ್ಬಿಡ್ಬೋದು, ಅಥವಾ ಇವಾಗ ಮೆಟ್ರೋ ಬಂದಿದೆ, ಮೆಟ್ರೋನಲ್ಲಿ ಓಡಾಡಬಹುದು. ದುರದೃಷ್ಟವಶಾತ್ ಮೈಸೂರಿನ 1 ಗಂಟೆ 1.25 ಗಂಟೆ ಹೀಗೆ ಕಾಯೋದ್ರಲ್ಲೇ ಸಮಯ ಹೋಗುತ್ತೆ. ಅದಾದ್ಮೇಲೆ ಮೈಸೂರಿನ ನಾನು ಮತ್ತೆ ಸೈಕಲ್ ಓಡಿಸೋದಕ್ಕೆ ಶುರು ಮಾಡಿದೆ. ಒಟ್ಟು ನಿಮ್ಮ ಈ ಮಾತಿನ ಎಲ್ಲ ವಿಚಾರಗಳನ್ನು ಒಂದು ಕಡೆ ಸೇರಿಸಿದರೆ ನೀವು ಮೂಲತಃ ಸರಳ ಜೀವಿ. ನಾನು ಹಂಗೆ ನೋಡಿಕೊಂಡೆ. ಯಾಕಂದರೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಂತಂದರೆ ಒತ್ತಾಯಪೂರ್ವಕ ಅಡ್ಜಸ್ಟ್ ಆಗೋದಲ್ಲ. ನಮ್ಮ ಮನಸ್ಸಲ್ಲಿ ಆ ಒಂದು ವಿಚಾರ ಇರಬೇಕು, ಸರಳವಾಗಿರ್ಬೋದು, ಅಥವಾ ಈ ಕೆಲಸವನ್ನು ಹೀಗೂ ಮಾಡಿಕೊಂಡು ಆರಾಮಾಗಿರ್ಬೋದು ಅಂತನೋಂಥ ಎಲ್ಲ ವಿಚಾರಗಳು. ಮತ್ತು ನಿಮಗೆ ಒಂದು ಏನಾದರೂ ಒಂದು ಪ್ರಚೋದನೆ ಬೇಕಲ್ಲ, ಯಾವುದಾದ್ರೂ ಒಂದು ಪ್ರೋತ್ಸಾಹ, ಯಾವುದೋ ವಾತಾವರಣ ನಮಗೆ ಇದನ್ನು ಬಳಸಲಿಕ್ಕೆ ಅನುಕೂಲ ಮಾಡಿತು ಅಂಥೇಳಿ. IIT ಮಡ್ರಾಸ್ ಅಲ್ಲಿ ನಿಮಗೆ ಇದು ಒಂಥರ ಸ್ಕೋಪ್ ಕೊಡ್ತು, ಅಥವಾ ಆ ವಾತಾವರಣ ಯಾವುದೋ ಒಂದು ಸಿಚುವೇಶನ್ ನಮಗೆ ಹಿಂಗೆ ಮಾಡಿಸ್ತು ಅಂಥೇಳಿ. ಜೊತೆಗೆ ನಮ್ಮ ಸ್ವಭಾವ ಕೂಡ ಹಂಗಿರಬೇಕು. ಅದನ್ನಲ್ಲಿ ಶುರು ಮಾಡಿದ್ರಲ್ಲ, ಅಲ್ಲಿ ನಿಮ್ಮ ಹಾಗೆ ಮತ್ತು ಬೇರೆ ಸ್ಟೂಡೆಂಟ್ಸ್ ಆಗಲಿ, ಅಥವಾ ನೀವು ಯಾವ ಕಾರಣಕ್ಕಾಗಿ ಅಲ್ಲಿ ಹೋಗಿದ್ರಿ, ಅವರು ಕೂಡ ಅದನ್ನು ಬಳಸ್ತಾ ಇದ್ರು ಕಾಣಿಸುತ್ತಲ್ಲ. ಕ್ಯಾಂಪಸ್ ನಲ್ಲಿ ಇದ್ದಾಗ ಸೈಕಲ್ ಅನ್ನೇ ಬಳಸಬೇಕು ಅಥವಾ ನಡಿಬೇಕು. ಅಲ್ಲಿ ಇದು ಸಾಮಾನ್ಯ ಒಂದ್ ಕಡೆಯಿಂದ ಇನ್ನೊಂದು ಹಾಸ್ಟೆಲ್ ನಿಂದ ಡಿಪಾರ್ಟ್ಮೆಂಟ್ ಹೋಗ್ಬೇಕಾದ್ರೆ ಸಾಕಷ್ಟು ದೂರ ಇರುತ್ತೆ. ಆದ್ರಿಂದ ಎಲ್ಲರೂ ಸೈಕಲ್ ನೇ ಬಳಸ್ತಾರೆ. ಸೊ ಅಲ್ಲಿರುವಾಗ ಎಲ್ಲರೂ ಸೈಕಲ್ ನೇ ಬಳಸಬೇಕು. ಗುಡ್. ಆಮೇಲೆ ಎಲ್ಲರೂ BMW ಗ್ರಾಜುಯೇಟ್ ಆಗ್ತಾರೆ. ನಾನು ಆಗ್ಲಿಲ್ಲ ಅಷ್ಟೇ. ಇಲ್ಲ ಏನು ಓದಿದ್ ನೀವು? ನಾನ್ ಅಲ್ಲಿ ಮ್ಯಾಥಮೆಟಿಕ್ಸ್ MSc ಮಾಡಿದೆ. ಹೌದಾ? ಗುಡ್. ಇರ್ಲಿ, ಅಂದ್ರೆ ನಾವು ಏನೋ ದೊಡ್ಡ ಆಗಿರ್ತೀವಿ, ಆವಾಗ ನಾವು ಇನ್ನೊಂದಕ್ಕೆ ಹೋಲಿಕೆ ಮಾಡಿದಾಗ ನಾವು ಅದು ಅಲ್ಲಲ್ಲ ಅಂತ ಅಂತೀವಿ ನಾವು ಅಷ್ಟೇ. ಆದರೆ ಅದು ಬೇರೆ, ಇದು ಬೇರೆ. ಇದರಷ್ಟು ಇರೋವಂಥ ಶಕ್ತಿ ಅದಕ್ಕಿರಲ್ಲ. ಅದು ಎಲ್ಲೋ ಒಂದು ಕಡೆ ದೊಡ್ಡ ಆಫೀಸ್ನಲ್ಲಿ ದೊಡ್ಡ ಮೂಲೆಯಲ್ಲಿ ಕೂತ್ಕೊಂಡು ಅವರು ಮಾಡ್ತಿರ್ಬೋದು. ಅದು ಅಫ್ಕೋರ್ಸ್ ಆ ಕೆಲಸ ಅವರಿಗೆ ಯಾವುದು ಇಷ್ಟ, ಈ ಕೆಲಸ ನಿಮಗಿಷ್ಟ. ಸಂಗೀತ ಒಂದು ಕ್ಷೇತ್ರಕ್ಕೆ ನೀವು ಕಾಲಿಟ್ಟಿದ್ರದ್ದು ಅದು ಕತೆ ಭಾಳ ದೊಡ್ಡದಿರ್ಬೋದೇನೋ, ಅದನ್ನು ಮತ್ತೆ ಬೆಳೆದು ಬಂದ ಬಗೆ ಕೂಡ ತುಂಬ ವಿಭಿನ್ನವಾಗಿರ್ಬೋದು. ಸೈಕಲಲ್ಲಿ ಹೋಗ್ತಾ ಇರ್ತೀರಿ, ತುಳಿತಾ ಇರ್ತೀರಿ, ಏನೇನು ಅಬ್ಸರ್ವೇಷನ್ ಮಾಡ್ತೀರಿ ಒಬ್ಬ ಸಂಗೀತಕಾರರಾಗಿ? ನೀವು ಏನು ಗಮನಿಸ್ತೀರಿ? ಮೊದಲನೇದಾಗಿ ಅಂದ್ರೆ ಸೈಕಲ್ ನಮ್ ಕೊಡೋ ದೊಡ್ಡ ಅಡ್ವಾಂಟೇಜ್ ಏನಂತಂದ್ರೆ, ನಾವು ಮುಖ್ಯ ರಸ್ತೆಯಲ್ಲೇ ಹೋಗ್ಬೇಕಾಗಿಲ್ಲ, ಸಣ್ಣ ಪುಟ್ಟ ರಸ್ತೆಯಲ್ಲಿ ನುಸುಳ್ ಬಿಡ್ಬೋದು. ಸೊ ನಾನು ತುಂಬಾ ಇಷ್ಟಪಟ್ಟು ಸಣ್ಣ ಪುಟ್ಟ ರಸ್ತೆಗಳಲ್ಲಿ ಹೋಗ್ತೀನಿ. ಅಂದ್ರೆ ಮೈಸೂರಿನ ಮುಖ್ಯ ರಸ್ತೆಗಳು ಪ್ರಾಯಶಃ ಒಂದು 5-6 ವರ್ಷದ ಹಿಂದೆ ಸ್ವಲ್ಪ ನಿಬಿಡವಾಗಿರೋದೇನೋ, ಸ್ವಲ್ಪ ವಿರಳವಾಗಿರೋದು. ಇವಾಗ ಮೈಸೂರಿನಲ್ಲೂ ಟ್ರಾಫಿಕ್ ಜಾಸ್ತಿ ಅಂತಾರಲ್ಲ, ಬೆಂಗಳೂರಿಂದ ಬಂದವರೆಲ್ಲ ಇದೇನಿದು ಹಿಂಗಾಗ್ಬಿಡ್ತಲ್ಲ
ಅಂತೇಳಿ ಮೊನ್ನೆ ನಮ್ಮೊಬ್ಬರು ಸ್ನೇಹಿತರು ಹೇಳ್ತಾ ಇದ್ರು, ಬೆಂಗಳೂರಿಂದ ಈ ಕಡೆ ಮೈಸೂರಿಗೆ ಬಂದಮೇಲೆ ಏನೋ ನಿರಾಳ ಅನಿಸ್ತದೆ, ಇಲ್ಲಿ ಬಂದಮೇಲೆ ಬಿಜಿ. ಅವಾಗ ನಾ ಏನಂದೆ, ಸರ್ ಈ ಕೆಲವು ಪೀಕ್ ಅವರ್ಸ್ ಇರ್ತಾವಲ್ಲ, ಬೆಳಿಗ್ಗೆ 10 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಂಜೆ 5 ಗಂಟೆಗೆ, ಆ ಥರ ಅವಾಗ ಹಂಗೆ ಜಾಸ್ತಿ ರಶ್ ಕಾಣಿಸುತ್ತೆ. ಹಾಗೇನಿಲ್ಲ, ನಮ್ಮ ಮೈಸೂರು ಯಾವತ್ತೂ ನಿರ್ಜನನೇ ಅಂತ ಅನ್ಬಹುದು ಅಂತ ಅಂದ್ರೆ ನಾನು ಮೈಸೂರಿನಲ್ಲೇ ಹುಟ್ಟಿ ಬೆಳೆದವರನಾದ್ರಿಂದ ನೀವು ಅವಾಗಲಿಂದ ಈಗಿನವರೆಗೂ ಗಮನಿಸ್ತೀವಿ. ಕಳೆದ 5 ವರ್ಷಗಳಿಂದ, ಕಳೆದ ಕೋವಿಡ್ ನಂತರದ ದಿನಗಳಲ್ಲಿ ವಿಶೇಷವಾಗಿ ಆಗಿದೆ ಎಕ್ಸ್ಪ್ರೆಸ್ ವೇನ ನಂತರದ ದಿನಗಳಲ್ಲಿ ಮೈಸೂರು ಸ್ವಲ್ಪ ಬೆಂಗಳೂರಿನ ಒಂದು ಬಡಾವಣೆ ಏನು ಅಂತ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿದೆ. ನನ್ನ ಉದ್ದೇಶ ಇಷ್ಟೇ, ಅಂದ್ರೆ ವಿಶೇಷವಾಗಿ ಕೆಲವರು ಓಡೋದಕ್ಕೆ ಮತ್ತು ಸೈಕಲ್ ತುಳಿಯೋದಕ್ಕೆ ಅಂತಾನೆ ಜಿಮ್ಗೆ ಹೋಗ್ತಾರೆ. ಎರಡೂ ಒಂದೇ ಕಡೆ ಆಗ್ತದೆ. ಹಂಗೆ ಮಾಡ್ಕೋಬೇಕು ಅಂದಾಗ ಮಾತ್ರ ಅದು ಸೈಕಲ್ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ಈಗ ಸೈಕ್ಲಿಂಗ್ ಮಾಡೋಕ್ಕಾಗಿನೇ ಒಂದು ಸೈಕ್ಲಿಂಗ್ ಮಾಡಿಬಿಟ್ಟು ಬಿಟ್ಬಿಡ್ತೀವಿ ನಾವು. ಮತ್ತೆ ಇನ್ನೊಂದು ಯಾವಾಗ ಆ ಅವಕಾಶ ಬರುತ್ತೆ ಅವಾಗ ಮಾತ್ರ ಸೈಕಲ್ ತಗೊಳ್ತಾರೆ. ಅದನ್ನು ನಮ್ಮ ಜೀವನದ ದಿನನಿತ್ಯದ ಕೆಲಸ ಕಾಯಕಗಳಿಗಾಗಿ ಬಳಸಿದ್ರೆ ಬಹಳ ಅದು ಅನುಕೂಲ ಆಗುತ್ತೆ. ಇನ್ನೂ ಸ್ವಲ್ಪ ಖುಷಿ ಆಗ್ಬೋದು. ಡೈಲಿ ಎಕ್ಸರ್ಸೈಸ್ ಮಾಡ್ದಂಗೆ ಆಗುತ್ತೆ. ಅವಾಗ ಕಾರ್ ಇಟ್ಕೊಂಡ್ರೆ ಮನೆಯಲ್ಲಿ ಪ್ರಾಯಶಃ ಕೊತ್ತಂಬರಿ ಸೊಪ್ಪು ತರೋದಕ್ಕೂ ಕಾರಲ್ಲೇ ಹೋಗ್ತೀವಿ. ಸೈಕಲ್ ಇರೋದ್ರಿಂದ ಆಕಾಶವಾಣಿ ರೆಕಾರ್ಡಿಂಗ್ ಆಗ್ಲಿ ಅಥವಾ ಕೊತ್ತಂಬರಿ ಸೊಪ್ಪು ತರೋದಕ್ಕಾಗ್ಲಿ ಸೈಕಲ್ ಅಲ್ಲೇ ಹೋಗೋ ಅಭ್ಯಾಸ ಆಗುತ್ತೆ. ಸೈಕಲ್ ಸವಾರಿನಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರುವಂತ ಏನೋ ಒಂದು ಖುಷಿ ಇದೆ. ಅದು ಪ್ರಾಯಶಃ ಅದು ಹೇಳಿದ್ರೆ ಆಗಲ್ಲ. ಅದು ವೇಗ ಕಡಿಮೆ ಆಗಿರೋದ್ರಿಂದ ನಾವು ಇನ್ನೂ ಒಂಚೂರು ಸುತ್ತಮುತ್ತಲಿನ ಜನಜೀವನವನ್ನ ಇನ್ನೊಂಚೂರು ಹತ್ತಿರದಿಂದ ಗಮನಿಸ್ಕೊಂಡು ಹೋಗ್ಬೋದು. ಆಮೇಲೆ ಹತ್ತಿರದ ಗಿಡ, ಮರ, ಹೂವು, ಹಣ್ಣು ಇದನ್ನೆಲ್ಲ ಇನ್ನೊಂಚೂರು ನಿರಾಳವಾಗಿ ನೋಡ್ಕೊಂಡು ಸಂಗೀತಗಾರರಾಗಿ ಬೇರೆ ಬೇರೆ ಶಬ್ದಗಳನ್ನ ಗಮನಿಸ್ತೀರಿ ನೀವು. ಅದೇ ಆಮೇಲೆ ಹಾಡ್ಕೊಂಡು ಹೋಗ್ಬೋದು. ಅದು ಕಾರಲ್ಲಿ ಇದ್ರೂ ಮಾಡ್ಬೋದೇನೋ, ಆದ್ರೆ ಸೈಕಲ್ ಅಲ್ಲಿ ಇದ್ರೆ ಇನ್ನೊಂದ್ ಸ್ವಲ್ಪ ನಿಜ ಹಾಡು ಇನ್ನೂ ಸ್ವಲ್ಪ ನಿಧಾನವಾಗಿ ಹಾಡಿ ಅದು ಇನ್ನೂ ಸ್ವಲ್ಪ ಕ್ರಮಿಸಬಹುದು, ಸ್ವಲ್ಪ ಮುಂದೆ ತನಕ ಹೋಗ್ಬೋದು ಹಂಗೆ. ಅಥವಾ ನೀವು ಹಾಡಿದ್ದು ನಿಮಗೆ ಕೇಳಿಸುತ್ತೆ ವಾಪಸ್, ಅಂದ್ರೆ ಹಂಗೆ ಗುನುಗುಣಿಸೋದು. ಈಗ ಸರ್ ಸಂಗೀತಗಾರರಿಗೆ ಈಗ ಸೈಕಲ್ ಅಂತ ತುಂಬಾ ಅಪರೂಪ ಆಯ್ತು. ಈಗ ಯಾವತ್ತು ಅವರು ಜಾಸ್ತಿ ಸಾಮಾನುಗಳನ್ನು ಹೊತ್ಕೊಂಡು ಹೋಗೋಕ್ಕಂತಾನೆ ಜಾಸ್ತಿ ದೊಡ್ಡ ಗಾಡಿಗಳೇ ಇರಬೇಕು ನಮ್ಮ ಜೊತೆಗೆ, ಮತ್ತು ಬೇಗ ಹೋಗ್ಬೇಕು, ಸಮಯಕ್ಕೆ ಸರಿಯಾಗಿ ತಲುಪಬೇಕು ಅಂತ ಇರುತ್ತೆ. ಈಗ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಗಾಡಿಗಳನ್ನು ಬಳಸಲೇಬೇಕಾಗತ್ತೆ. ನಿಮಗೆ ಬೇರೆ ಸಂಗೀತಗಾರರಾಗಲಿ ಅಥವಾ ಬೇರೆ ಸಾಧಾರಣ ಜನಗಳು ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ? ಮಾನಸ ಅವರು ಸೈಕಲ್ ಮೇಲೆ ಬಂದ್ರು, ಯಾವ್ದೋ ಕಾರ್ಯಕ್ರಮಕ್ಕೆ ನಾವು ಹಾಡಕ್ ಹೋಗುವಾಗ ಪಂಚೆ ಹಾಕೊಂಡು ಹೋಗೋದು ನಮ್ಮಲ್ಲಿ ನಿರೀಕ್ಷೆ. ಪಂಚೆ ಹಾಕೊಂಡು ಸೈಕಲ್ ಓಡಿಸೋದು ಸ್ವಲ್ಪ ಕಷ್ಟ. ಸೊ ಕೇಳೋದಕ್ ಮಾತ್ರ ಪ್ಯಾಂಟ್ ಹಾಕೊಂಡು ಹೋಗ್ತೀವಿ. ಅಲ್ಲಿ ತುಂಬಾ ಆಶ್ಚರ್ಯ ಪಡೋರು ಪಡ್ತಾರೆ. ಆದ್ರೆ ನಾನೇ ಅದನ್ನ ತುಂಬಾ ಅಚ್ಚರಿಯ ಸಂಗತಿ ಅಂತ ನೋಡದೇ ಇರೋದ್ರಿಂದ ಅಲ್ಲ, ಅಂದ್ರೆ ನಮ್ಮ ಕೇಳುಗರಿಗೆ ಕೆಲವು ಸಲ ಕೂತೋಲ್ಲ, ಇವರು ಸಂಗೀತಗಾರರು ಹಾಡ್ಲಿಕ್ಕಂತ ಹೋದಾಗನೇ ಸೈಕಲ್ ಮೇಲೆ ಹೋಗ್ಬಿಡ್ತಾರ ಅಂತ. ಹಾಡ್ಲಿಕ್ಕೆ ಕಾರ್ಯಕ್ರಮಕ್ಕೆ ಬಿಟ್ಟು ಕಾರ್ಯಕ್ರಮಕ್ಕೂ ಪಂಚೆ ಹಾಕೊಂಡು ಹೋಗದೆ ನಾವು ಪ್ಯಾಂಟಲ್ಲಿ ಹಾಡೋದಿದ್ದಿದ್ರೆ, ಅದು ರೂಢಿ ಆಗಿದ್ದಿದ್ರೆ ಅದು ಬೇರೆ ವಿಷಯ. ಆದ್ರೆ ಕಾರ್ಯಕ್ರಮಕ್ಕೆ ಮಾತ್ರ ಆಟೋದಲ್ಲಿ ಹೌದೌದು ಹೋಗ್ಲೇಬೇಕು. ಯಾಕಂದ್ರೆ ಸಂಗೀತ ಪರಿಕರಗಳು ಉಳ್ಕಿದೆಲ್ಲ ನಿಮ್ಮ ವಾದ್ಯಗಳನ್ನೆಲ್ಲ ತಗೊಂಡು ಹೋದಾಗ ಬೇಕಾದ್ರೆ ಅದ್ರಲ್ಲಿ ಹೋಗ್ಲಿ, ಬೇಕಾದ್ರೆ ನೀವು ಬೇಕಾದ್ರೆ ಸೈಕಲ್ ಹೋಗ್ಬೋದು. ಅಂದ್ರೆ ಆ ಅನುಕೂಲ ಇದ್ರೆ, ಆ ವಾತಾವರಣ ಹಂಗಿದ್ರೆ. ನೀವು ಈ ಒಂದು ಎ ಗ್ರೇಡ್ ಹಂತಕ್ಕೆ ಬರಬೇಕಾದ್ರೆ ಹೆಂಗೆ ಜೀವನ ಪಯಣ ಇತ್ತು? ಒಂದು ಸಂಕ್ಷಿಪ್ತವಾಗಿ ಏನ್ ಹೇಳ ಬಯಸ್ತೀರಿ? ಒಟ್ಟಾರೆ ಜೀವನದ ಭಾಗನೇ ಅಂತ ಅನ್ಸುತ್ತೆ. IIT ನಲ್ಲಿ MSc ಮಾಡಿದೆ. ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅಲ್ಲಿಗೆ PhD ಗೆ ಬಂದೆ. ಅಲ್ಲಿ PhD ಶುರು ಮಾಡಿದ್ದೆ. ಅದು ಮಾಡ್ತಾ ಅನ್ನಿಸ್ತು, ಅಂದ್ರೆ ಎರಡಕ್ಕೂ ನ್ಯಾಯ ಒದಗಿಸಕ್ಕಾಗಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತು. ಇಲ್ಲ ನಾವು ದಿನಕ್ಕೆ 5-6 ಗಂಟೆ ಹಾಡ್ಕೊಂಡು ಈ ಕ್ಷೇತ್ರದಲ್ಲಿರಬೇಕು, ಇಲ್ಲ ಅಥವಾ ಅಲ್ಲಿ ಲ್ಯಾಬ್ಗಳಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಸಂಶೋಧನೆಗೆ ಆ ಕೆಲಸ ಮಾಡಬೇಕು. ಎರಡರಲ್ಲಿ ಒಂದು ಮಾಡಬೇಕು. ಎರಡೂ ಮಾಡಕ್ ಆಗಲ್ಲ ಅಂತ ನನ್ಗನ್ನಿಸ್ತು. ನೀವು ವೈಯಕ್ತಿಕವಾಗಿ ಆ ರೀತಿಯ ಅಂತ ನಿರ್ಧಾರ ತಗೊಂಡ್ರೆ, ಅಂದ್ರೆ ನಿಮ್ಮ ಸಂಗೀತ ನಿಮ್ಗೆ ಜಾಸ್ತಿ ಒಲವಿತ್ತು, ಈ ಕಡೆ ಹೇಳ್ಕೊಂಡು ಬಂತು. ಸಾಮಾನ್ಯವಾಗಿ ಇಷ್ಟು ದೊಡ್ಡ ಸಂಸ್ಥೆನಲ್ಲಿ ಓದೋರು ದೊಡ್ಡ ಹುದ್ದೆಗೆ ಏರ್ಬಿಡ್ತಾರೆ, ದೊಡ್ಡ ಸಾಧನೆ ಮಾಡ್ತಾರೆ. ಅಂದ್ರೆ ಇದು ಸಾಧನೆನೇ, ಬಟ್ ಅಲ್ಲೇ ಇದ್ರೆ ಇವರು ಅಲ್ಲೇ ಇರಬೇಕಿತ್ತಲ್ಲ. ಇದು ಸಂಗೀತ ಚೂಸ್ ಮಾಡ್ಕೊಂಡ್ರೆ ಇದೇ ಮೇನ್ ಇರೋದು. ಸಂಗೀತಗಾರರು ಅಂದ್ರೆ ಹೆಂಗೆ ಆಸಕ್ತಿ ಇದ್ರೆ ಯಾವುದೇ ಕ್ಷೇತ್ರ ಆಗಲಿ ಅದನ್ನ ಅವ್ರು ಬಿಟ್ಟು ಈ ಕ್ಷೇತ್ರಕ್ಕೆ ಬರ್ತಾರೆ, ತಮ್ಮ ಆಸಕ್ತಿ ಕ್ಷೇತ್ರಗಳನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ನೀವು. ಅಂದ್ರೆ ಪ್ರಾಯಶಃ ಈ ಕಲೆದು ಒಂದು ಸೆಳೆತ ಇರುತ್ತಲ್ಲ. ಇವತ್ತು ಅಂದ್ರೆ ನಾನು ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ನೋಡ್ತಿರ್ತೀನಿ. ಇಂಜಿನಿಯರ್ ಆಗಿದ್ದವರು ಬಿಟ್ಟು ಸಿನಿಮಾ ಮಾಡೋದಕ್ಕೆ ಹೋಗ್ತಾರೆ, ಅಥವಾ ಇಂಜಿನಿಯರ್ ಅಂದ್ರೆ ಕೃಷಿ ಮಾಡ್ತಾರೆ. ನನ್ನ ಸ್ನೇಹಿತರ ಇದ್ದಾರೆ, ಯೂನಿವರ್ಸಿಟಿ ಆಫ್ ಸಾಂಟಾ ಬಾರ್ಬರಾದಲ್ಲಿ PhD ಮುಗಿಸಿ ಈಗ ಬಂದು ಗುಬ್ಬಿನಲ್ಲಿ ಹಳ್ಳೇನಹಳ್ಳಿ ಅಂತ ಹೇಳಿ ಒಂದು ಹಳ್ಳಿನಲ್ಲಿ ಅಲ್ಲಿ ಕಾಡ್ ಬೆಳೆಸ್ತಾ ಇದ್ದಾರೆ ಅವರು. ಸೊ ಈ ತರ ಅವರವರಿಗೆ ಸಮಾಜ ಸೇವೆಗೆ ಹೋಗ್ತಾರೆ, ರಾಜಕೀಯಕ್ಕೆ ಹೋಗ್ತಾರೆ, ಏನೇನೋ ಮಾಡ್ತಿರ್ತಾರೆ. ಸೊ ಹಾಗೆ ಪ್ರತಿಯೊಬ್ಬರು ಅವರವರ ವೈಯಕ್ತಿಕ
ಹವ್ಯಾಸ ಆಗಲಿ ಅವರ ಪ್ರವೃತ್ತಿ ಅನುಸಾರವಾಗಿ ಅವರು ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ಬೋದು. ಈ ಸೈಕಲ್ ಸವಾರಿ ನೆಪದಲ್ಲಿ ನಾವು ನೀವು ಒಂದಿಷ್ಟು ಮಾತಾಡಿದ್ದೀವಿ. ಬಹುಶಃ ಇದರಲ್ಲಿ ನಮ್ಮ ಕೇಳುಗರಿಗೆ ಬಿಟ್ಟಿದ್ದ ಕೆಲವು ವಿಚಾರಗಳು ಬೇರೆನೂ ಇರ್ತದೆ, ಹವ್ಯಾಸಗಳು ಅವರು ಆಲೋಚನೆಗಳು ಬೇರೆ ಇರ್ಬೋದು. ಇದರ ನೆಪದಲ್ಲಿ ಸಂಗೀತ ಕಲಾವಿದರನ್ನ ನಾವು ಈ ಮೂಲಕವಾಗಿ ಮಾತಾಡಿಸಿದೀವಿ ಅಂತ ಹೇಳಿ ಅನ್ಕೊಳ್ತೀವಿ. ಏನ್ ಹೇಳಬಯಸ್ತೀರಿ ಏನಾದ್ರು ಸೈಕಲ್ ಸವಾರಿ ಮೂಲಕವಾಗಿ ನಮ್ಮ ಕೇಳುಗರಿಗೆ? ಮೈಸೂರಿನ ಮಟ್ಟಿಗೆ ಹೇಳ್ಬೇಕಾದ್ರೆ ಇವತ್ತಿಗೂ ಮೈಸೂರಿನ ಸ್ವಲ್ಪ ಸುಂದರವಾದ ಊರೇನೆ. ಈಗ ನಮ್ಮ ಧಾವಂತದಲ್ಲಿ ನಾವು ಇದನ್ನ ವೆಹಿಕಲ್ ಗಳಿಂದ ಅಥವಾ ಕಟ್ಟಡಗಳಿಂದ ತುಂಬೋದಕ್ಕೆ ಶುರು ಮಾಡ್ಬಿಟ್ಟಿದೀವಿ. ಸೈಕಲ್ ಒಂದು ಜೀವನ ಶೈಲಿಯ ಪ್ರತೀಕ ಅಂತ. ನಮ್ ಸಣ್ಣ ಪುಟ್ಟ ಗತಿಗಳಿಗೆ ಸೈಕಲ್ನೇ ಬಳಸೋದಕ್ಕೆ ಶುರು ಮಾಡಿದ್ರೆ, ಈಗ ನಾನು ಓಡಿಸೋ ಸೈಕಲ್ ಪೆಡಲ್ ಅಸಿಸ್ಟೆಡ್ ಅಂತ ತುಂಬಾ ಒಳ್ಳೆ ಸೈಕಲ್ ಒಳ್ಳೆ ಸೈಕಲ್. ಅದನ್ನ ತುಂಬಾ ಮುಂಚೆ ಮೈಯೆಲ್ಲ ಬೆವರು ಸುರಿಸ್ಕೊಂಡು ಓಡಿಸ್ಬೇಕಿಲ್ಲ ಅದನ್ನ. ಸೊ ಈಗ ತಂತ್ರಜ್ಞಾನ ಮುಂದುವರೆದಂತೆ ಸೈಕಲ್ಗಳು ಸಹ ಅದರಲ್ಲೂ ತಂತ್ರಜ್ಞಾನ ಮುಂದುವರೆದೆ ಸುಲಭವಾಗಿ ಓಡಿಸಬಹುದು. ಸೊ ನಮ್ಮಲ್ಲಿ ಹೇಗೆ ಒಂದು ಕಾರ್ ಇಟ್ಕೊಳ್ಳೋದು ಅಥವಾ ದ್ವಿಚಕ್ರ ವಾಹನ ಇಟ್ಕೊಳ್ಳೋದು ಹೇಗಿದೆ, ಅದೇ ರೀತಿ ಒಂದು ಸೈಕಲ್ ಇದ್ರೆ ಕೊತ್ತಂಬರಿ ಸೊಪ್ಪು ತರೋದಕ್ಕೆ ನಾವು ಸೈಕಲ್ ಅಲ್ಲೇ ಹೋಗೋ ಅಭ್ಯಾಸ ಶುರು ಮಾಡಬೇಕು. ಒಟ್ಟಾರೆ ಏನಾರ ಮಾಡ್ಲಿ ಆದಷ್ಟು ಪರಿಸರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇಂತಹ ಒಂದು ವೆಹಿಕಲ್ ಅನ್ನ ನಾವು ಬಳಸ್ತಾ ಇದೀವಿ ಅಂತ ಭಾವನೆ ನಮ್ಮಲ್ಲಿ ಇರುತ್ತೆ. ಅದು ಫಾಸ್ಟ್ ಆಗಾರ ಹೋಗ್ಲಿ, ಗೇರಾರ ಹಾಕ್ಲಿ, ತುಳ್ಕೊಂಡಾರ ಹೋಗ್ಲಿ, ಬೆವರು ಬೇಕಾಗಿತ್ತಂದ್ರೆ ತುಳ್ಕೊಂಡು ಹೋಗ್ಲಿ, ಅದು ಹೆಂಗ್ ಮಾಡ್ತಾರೆ ಹಂಗ ಅನುಕೂಲ. ಒಟ್ಟಾರೆ ಸೈಕಲ್ ಜೊತೆಗಿರ್ಬೇಕು. ಎಲ್ಲರ ಹತ್ರನೂ ಒಂದೊಂದು, ಅಂದ್ರೆ ಮನೇಲಿ ಹೇಗೆ ದ್ವಿಚಕ್ರ ವಾಹನ ಇರುತ್ತೆ ಹಾಗೆ ಒಂದು ಸೈಕಲ್ ಇದ್ರೆ ಅದನ್ನ ಓಡಿಸೋ ಮೂಲೆಯಲ್ಲಿ ಇಟ್ಟಂತ ಸೈಕಲ್ ಅನ್ನ ಅವ್ರ ಹೊರಗಡೆ ತೆಗಿಲಿ, ಕ್ಲೀನ್ ಮಾಡಿಸ್ಲಿ, ಓರಲಿಂಗ್ ಮಾಡಿಸಿ ಅದನ್ನ ಮತ್ತೆ ತುಳಿಲಿ ಅಂತ ಒಂದು ಉದ್ದೇಶ ನಮ್ಮ ಈ ಮೂಲಕವಾಗಿ ಹೇಳೋಣ. ನಿಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಮಾನಸ್ ಅವರೇ. ಧನ್ಯವಾದ ಜಾಂಪಣ್ಣಜಿ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.